ಸೊ ಇವತ್ತು ಲೀನಿಯರ್ ಪ್ರೋಗ್ರಾಮಿಂಗ್ನ ಡೆಫಿನಿಷನ್ಸ್ ಮತ್ತು ಅದರ ರಿಲೇಟೆಡ್ ಐಡಿಯಾಸ್ಗಳನ್ನು ಹೇಳ್ತಾ ಇದ್ದೀನಿ. ಈಗ ಇಲ್ಲೊಂದು ಪ್ರಾಬ್ಲಮ್ ಇದೆ. ಈಗ ನೀವು ನೋಡ್ತಾ ಇದ್ದೀರಿ, ಫರ್ನಿಚರ್ ಡೀಲರ್ ಡೀಲ್ಸ್ ಇನ್ ಒನ್ಲಿ 2 ಐಟಮ್ಸ್, ಟೇಬಲ್ಸ್ ಆ್ಯಂಡ್ ಚೇರ್ಸ್. ಒಬ್ಬ ಫರ್ನಿಚರ್ ವ್ಯಾಪಾರಿ ಅವನು ಟೇಬಲ್ಸ್ ಮತ್ತು ಚೇರ್ಸನ್ನು ಡೀಲರ್ ಅವನು ಅದನ್ನು ವ್ಯಾಪಾರ ಮಾಡಬೇಕೀಗ. ಹಿ ಹ್ಯಾಸ್ ₹50,000 ಟು ಇನ್ವೆಸ್ಟ್. ಅವನ ಹತ್ರ ಇರೋದೀಗ 50,000 ಇದೆ ಮಾತ್ರ. ನೋಡಿ, ಇದು ಈಗ ಬಹಳ ಮುಖ್ಯವಾದ ಪ್ರಶ್ನೆ. ಈಗ 50,000 ಇಟ್ಕೊಂಡು ಅವನು ವ್ಯಾಪಾರ ಮಾಡಬೇಕು. 50,000 ಇದೆ ಅವನಿಗೆ. ಇದೇ ಕನ್ಸ್ಟ್ರೈನ್ಸ್ ಅಂತ. ಜಾಸ್ತಿ ದುಡ್ಡಿಲ್ಲ ಅವನ ಹತ್ರ. ಇದನ್ನೇ ನಾವು ಕನ್ಸ್ಟ್ರೈನ್ಸ್ ಅಂತ ಹೇಳ್ತಾರೆ. ಕನ್ಸ್ಟ್ರೈನ್ಸ್ ಅಂತಂದರೆ ರಿಸ್ಟ್ರಿಕ್ಷನ್ಸ್ ಅಂತ. ಜಾಸ್ತಿ ದುಡ್ಡಿದ್ರೆ ಸ್ವಲ್ಪ ಜಾಸ್ತಿ ವ್ಯಾಪಾರ ಮಾಡ್ಬೋದಾಗಿತ್ತು. ಆದರೆ ಈಗ ಇಲ್ಲೇನಾಗಿದೆ, ಅವನಿಗೆ ಅಡೆತಡೆಗಳಿದೆ. ಕನ್ಸ್ಟ್ರೈನ್ಸ್ ಅಂದರೆ ಅಡೆತಡೆಗಳು, ರಿಸ್ಟ್ರಿಕ್ಷನ್ಸು ಹೀಗೆ ಹೇಳ್ತೀವಿ ನಾವು. 50,000ದಲ್ಲಿ ಅವನು ಇನ್ವೆಸ್ಟ್ ಮಾಡಬೇಕು. ಅವನಿಗೆ ನೋಡಿ, ಆ್ಯಂಡ್ ಹ್ಯಾಸ್ ಎ ಸ್ಟೋರೇಜ್ ಸ್ಪೇಸ್ ಆಫ್ ಎಟ್ ಮೋಸ್ಟ್ 60 ಪೀಸಸ್. ಅಂದರೆ ಅವನಿಗೆ ಒಂದು ರೂಮಲ್ಲಿ 60 ಪೀಸನ್ನು ಹಾಕ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಹಾಕೋಕ್ಕಾಗಲ್ಲ. ಓಕೆ, ಸ್ಟೋರೇಜ್ ಸ್ಪೇಸ್ ನೋಡಿ. ಇನ್ವೆಸ್ಟ್ಮೆಂಟ್ ಅವನಿಗೆ ಇದು ಇನ್ವೆಸ್ಟ್ಮೆಂಟು 50,000 ಮಾಡ್ಬೋದಷ್ಟೇ. ಸ್ಟೋರೇಜ್ ಸ್ಪೇಸು 60 ಪೀಸಸ್ ಅಷ್ಟೇ ಅವನು ಅದಕ್ಕಿಂತ ಜಾಸ್ತಿ ಅಂದರೆ ಟೇಬಲ್ಸು ಮತ್ತು ಚೇರ್ಸನ್ನು ಸೇರಿಸಿ ಅವನು 60 ಪೀಸನ್ನು ಆ ರೂಮಲ್ಲಿ ಇಡ್ಬೋದು. ನೋಡಿ, ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಟೇಬಲ್ ಕಾಸ್ಟ್ ₹2,500. ಟೇಬಲ್ಗೆ ಒಂದು ಅವನಿಗೆ ಸಿಗೋದು 2,500 ಒಂದು ಟೇಬಲಿನ ಬೆಲೆ. ಚೇರು ಅವನಿಗೆ ಸಿಗ್ತಾ ಇರೋದು ₹500. ಸೊ ಈಗ ಅವನಿಗೆ ಟೇಬಲಿಂದ ನೋಡಿ ಪ್ರಾಫಿಟ್ ಎಷ್ಟಾಗತ್ತೆ, ₹2,500 ಬರುತ್ತೆ. ಅದಕ್ಕಿಂತ ಜಾಸ್ತಿ ಅವನು ಇಡೋಕ್ಕಾಗಲ್ಲ, ತಗೊಳ್ಳಲ್ಲ ಯಾರು ಕೂಡ. ಟೇಬಲಿಂದ ಅವನಿಗೆ ಸುಮಾರು ₹250 ಲಾಭ ಬರ್ತಾ ಇದೆ, ಆಗುತ್ತೆ ₹250. ಚೇರಿಂದ ಅವನಿಗೆ ₹75 ಲಾಭ ಆಗ್ತಾ ಇದೆ. ಸೊ ಅವನು ಈಗ ಹೌ ಮೆನಿ ಟೇಬಲ್ಸ್ ಆ್ಯಂಡ್ ಚೇರ್ಸ್ he should buy from the available money to get the maximum profit, to maximize his total profit. ಅವರಿಗೆ ಲಾಭ ಜಾಸ್ತಿ ಆಗಬೇಕು. ಲಾಭ ಜಾಸ್ತಿ ಆಗಬೇಕು ಅಂತಂದರೆ ಅವನು ಎಷ್ಟು ಟೇಬಲ್ಸು ಮತ್ತು ಚೇರ್ಸನ್ನು ಬೈ ಮಾಡಿ ಮತ್ತು ಸೆಲ್ ಮಾಡಬೇಕು. ಅಸ್ಯೂಮಿಂಗ್ ದಟ್ ಹಿ ಕ್ಯಾನ್ ಸೆಲ್ ಆಲ್ ದಿ ಐಟಮ್ಸ್ ವಿಚ್ ಹಿ ಬೈಸ್. ಅವನು ತಗೊಂಡಿರೋ ಟೇಬಲ್ಸ್ ಚೇರ್ಸ್ನೆಲ್ಲ ಎಲ್ಲದನ್ನೂ ಬೈ ಮಾಡಿ ಅಲ್ಲ, ಏನು ಬೈ ಮಾಡ್ತಾನೋ ಅದನ್ನೆಲ್ಲ ಸೆಲ್ ಮಾಡಿದ್ರೆ ಅವನಿಗೆ ಟೋಟಲ್ ಪ್ರಾಫಿಟ್ ಎಷ್ಟು ಸಿಗುತ್ತೆ ಅನ್ನೋದು ಈಗ ಮುಂದಿರೋ ಪ್ರಶ್ನೆ ನೋಡಿ. ಸೊ ದಿಸ್ ಇಸ್ ಎ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಈ ಥರದ ಪ್ರಾಬ್ಲಮನ್ನು ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಸೊ ಅಂದರೆ ಈಗ ನಮ್ಮ ಮುಂದೆ ಇರೋದು ಏನು ಅಂತಂದರೆ, ಮ್ಯಾಕ್ಸಿಮಮ್ ಪ್ರಾಫಿಟನ್ನು ಗಳಿಸ್ಕೋಬೇಕು. ಅವನು ಮ್ಯಾಕ್ಸಿಮಮ್ ಪ್ರಾಫಿಟನ್ನು ಗಳಿಸ್ಕೊಳ್ಬೇಕಾದ್ರೆ ಅವನು ಎಷ್ಟು ಟೇಬಲ್ಸು ಮತ್ತು ಹೌ ಮೆನಿ ಟೇಬಲ್ಸ್ ಮತ್ತು ಹೌ ಮೆನಿ ಚೇರ್ಸ್ ಆ್ಯಂಡ್ ಹೌ ಮೆನಿ ಚೇರ್ಸ್ ಹಿ ಹ್ಯಾಸ್ ಟು ಪರ್ಚೇಸ್ ಬೈ ಅನ್ನೋದು ಈಗ ಕಟ್ಟು ಮುಂದಿದೆ ನಮಗೆ. ಸೊ ಅದಕ್ಕೆ ಈಗ ನಾವು ಅದನ್ನು ಈಗ ಈ ಕಂಪ್ಲೀಟ್ ವರ್ಡ್ ಪ್ರಾಬ್ಲಮನ್ನು ಮ್ಯಾಥಮ್ಯಾಟಿಕಲ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡಬೇಕು. ಹೇಗೆ ಅಂತ ಅಲ್ಲಿ ಮುಖ್ಯವಾಗಿ ಇಲ್ಲಿ ನೋಡಿದಾಗ ಹೌ ಮೆನಿ ಟೇಬಲ್ಸ್ ಆ್ಯಂಡ್ ಚೇರ್ಸ್ ಅಂತ ಇದೆ ನೋಡಿ. ಹೌ ಮೆನಿ ಟೇಬಲ್ಸ್ ಆ್ಯಂಡ್ ಚೇರ್ಸ್ ಇದು ಈಗ ನಮ್ಮ ಮುಖ್ಯವಾಗಿರೋದು. ಎಷ್ಟು ಪರ್ಚೇಸ್ ಮಾಡಬೇಕು ಅಂತ ಅದನ್ನು ನಾವು ಈಗ ಹೌ ಮೆನಿ ಅಂದರೆ ಲೆಟ್ ಎಕ್ಸ್ ಬಿ ದಿ ನಂಬರ್ ಆಫ್ ಟೇಬಲ್ಸ್, ಸೊಲ್ಯೂಷನ್ಸ್ ಬರಿತಾ ಇದ್ದೀನಿ. ಆ್ಯಂಡ್ ವೈ ಬಿ ದಿ ನಂಬರ್ ಆಫ್ ಚೇರ್ಸ್. He has to purchase or he has to buy. To be purchased, to be buy.
ಟು ಬಿ ಪರ್ಚೇಸ್ಡ್, ಪರ್ಚೇಸ್ ಮಾಡಬೇಕು. ಸೊ ಎಷ್ಟು ಟೇಬಲ್ಸ್ ಎಷ್ಟು ಚೇರ್ಸ್ ಪರ್ಚೇಸ್ ಮಾಡಬೇಕು ಮ್ಯಾಕ್ಸಿಮಮ್ ಪ್ರಾಫಿಟ್ ಗಳಿಸೋದಕ್ಕೆ ಅನ್ನೋದು ಈಗ ನಮ್ಮ ಮುಂದಿದೆ. ನೋಡಿ, ಅವನಿಗೆ ಸುಮಾರಷ್ಟು ರಿಸ್ಟ್ರಿಕ್ಷನ್ಸ್ ಇದೆ. ಈಗ 50,000 ಇರೋದಷ್ಟೇ, ಅವನಿಗೆ 60 ಪೀಸ್ ಅಷ್ಟೇ ಇದೆ ಅವನು ಯಾವುದರಲ್ಲಿ, ಈ ಸ್ಟೋರೇಜ್ ಸ್ಪೇಸು ಮ್ಯಾಕ್ಸಿಮೈಸ್ ಮಾಡಬೇಕೀಗ. ನೋಡಿ, ಅವನಿಗೆ ಈಗ 250 ರೂಪಾಯಿ ಒಂದು ಟೇಬಲ್ಗೆ, 75 ರೂಪಾಯಿ ಒಂದು ಚೇರಿಗೆ ಲಾಭ ಬರುತ್ತೆ. ಇದು ಇರೋದೀಗ ನಮ್ಮ ಮುಂದೆ. ಸೊ ನೋಡಿ, ಈಗ ನಾವು ಈ ಲಾಭವನ್ನ ಮತ್ತು ಈ ಕನ್ಸ್ಟ್ರೈನ್ಸ್ ಅನ್ನ ಇಟ್ಕೊಂಡು ನಾವೀಗ ಸೊ ಈಗ ನಾವೇನು ಮಾಡಬೇಕು ಅಂತಂದರೆ ದಟ್ ವಿ ಹ್ಯಾವ್ ಟು ಟೇಕ್, ಸೊ ಅಂದರೆ ಒಂದು ಮ್ಯಾಥಮ್ಯಾಟಿಕಲ್ ಫಾರ್ಮುಲೇಷನನ್ನು ಮಾಡಬೇಕು. ಈಗ ಫಸ್ಟ್ ಈ ಲಾಭ ಇದೆಯಲ್ಲ ಅದನ್ನು ನೋಡಿ, ಈ ಲಾಭ ಬರುತ್ತಲ್ಲ ಒಂದು ಟೇಬಲ್ಗೆ, ಎಕ್ಸ್ ಟೇಬಲ್ಗೆ 250 ರೂಪಾಯಿ, 250 ಇಂಟು ಎಕ್ಸ್, ಆ್ಯಂಡ್ ಚೇರ್ಸಿಗೆ ಚೇರ್ ವೈ 75. ಈಗ ಇಷ್ಟು ನೋಡಿ, ಅವನು ಎಷ್ಟು ಟೇಬಲನ್ನು ಮಾರ್ತಾನೆ, ಎಷ್ಟು ಚೇರ್ಸನ್ನು ಮಾರ್ತಾನೆ, ಎಷ್ಟು ಟೇಬಲನ್ನು ಮಾರ್ತಾನೆ ಇಂಟು 250. ಸಪೋಸ್ ಈಗ 10 ಚೇರನ್ನು ಮಾರಿದ್ರೆ 250 ರೂಪಾಯಿ, ಅಂದರೆ 2,500 ರೂಪಾಯಿ ಲಾಭ ಆಗುತ್ತೆ. ಈಗ 10 ಚೇರ್ಸನ್ನು ಮಾಡಿದ್ರೆ 75, 750 ರೂಪಾಯಿ ಲಾಭ ಆಗುತ್ತೆ. ಟೋಟಲ್ 2,500 ರೂಪಾಯಿ ಪ್ಲಸ್ 750, ಟೋಟಲ್ ಪ್ರಾಫಿಟ್ ಎಷ್ಟು ಅಂತ. ಈಗ ನಮಗೆ ಇದನ್ನ ಈಗ ಯಾವುದೇ ಕ್ಯಾಲ್ಕುಲೇಟರಲ್ಲಿ ಎಷ್ಟು ಚೇರ್ಸು ಎಷ್ಟು ಟೇಬಲ್ಸು, ಈ ಲಾಭ 250 ರೂಪಾಯಿ ಟೇಬಲ್ ಮಾರಿದ್ರೆ 250 ರೂಪಾಯಿನೇ ಟೇಬಲ್ನಷ್ಟೇ ಮಾರ್ಬಿಡೋದಾ ಅಥವಾ ತಗೊಳ್ಳೋದಾ? ಬರೀ ಟೇಬಲ್ ಅಷ್ಟೇ ತಗೊಂಡು ಜಾಸ್ತಿ ಲಾಭ ಅಲ್ವಾ? ಅಥವಾ ಚೇರ್ ಸ್ವಲ್ಪ ಕಡಿಮೆ ಲಾಭ ಆದರೂ ಕೂಡ ರೇಟ್ ಕಡಿಮೆ ಇದೆ, 500 ರೂಪಾಯಿ ರೇಟ್ ಕಡಿಮೆ ಇದೆ, ಹಾಗಾಗಿ ಬರೀ ಚೇರ್ಸ್ನಷ್ಟೇ ತಗೊಂಡು ಅದನ್ನಷ್ಟೇ ಲಾಭ ಮಾಡೋದಾ, ಅಂದರೆ ಲಾಭ ತಗೊಳ್ಬೋದಾ? ಸೊ ಇವೆಲ್ಲ ಪ್ರಶ್ನೆ ನಮ್ಮ ಮುಂದೆ ಎದುರಾಗುತ್ತೆ. ಇದನ್ನೆಲ್ಲ ನಮಗೆ ಹೋಗಲಾಡಿಸ್ಲಿಕ್ಕೆ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮು ಮತ್ತು ಈ ಥರದ ನಮಗೆ ಐಡಿಯಾಸ್ಗಳು ಮತ್ತೆ ನಮಗೆ ಬೇಕಾಗುತ್ತೆ. ಸೊ ಈಗ ನಾವು ಇದನ್ನು ಹೀಗೆ ಬರ್ಕೊಳ್ಳೋಣ. ಈಗ ನೋಡಿ, 10 ಚೇರ್ಸು, ಇದು ಚೇರ್ಸು 250 ರೂಪಾಯಿ, 10 ಟೇಬಲ್ಸು 75 ರೂಪಾಯಿ ಲಾಭ ಅಂತಂದರೆ ಒಟ್ಟು ಟೋಟಲ್ ಪ್ರಾಫಿಟ್ ಅಂತ. ಟೋಟಲ್ ಪ್ರಾಫಿಟ್, ಈ ಟೋಟಲ್ ಪ್ರಾಫಿಟ್ ಅನ್ನು ನಾವು ಈ ಈಕ್ವೇಶನ್ ಅಲ್ಲಿ ಬರೀತೀವಿ. 250x + 75, ದಿಸ್ ಈಸ್ ಟು ಬಿ ರಿಟನ್ ಆಸ್ ಜೆಡ್. ಇದು ಟೋಟಲ್ ಪ್ರಾಫಿಟ್. ಇದನ್ನೇ ನಾವು ಏನಂತ ಕರಿತೀವಿ, ಟೋಟಲ್ ಪ್ರಾಫಿಟ್ ಅನ್ನ ನಾವೇನಂತ ಕರಿತೀವಿ, ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಆಬ್ಜೆಕ್ಟಿವ್ ಫಂಕ್ಷನ್. ಇದು ದಿಸ್ ಗಿವ್ಸ್ ದಿ ಆಬ್ಜೆಕ್ಟಿವ್ ಫಂಕ್ಷನ್ ಏನು ಕೊಡುತ್ತೆ ಅಂದರೆ ಗಿವ್ಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ. ಓಕೆ, ಈಗ ಈ ಟೋಟಲ್ ಪ್ರಾಫಿಟ್ ಅನ್ನು ಗಳಿಸಬೇಕಾದ್ರೆ ನಮಗೆ ಕೆಲವು ಕನ್ಸ್ಟ್ರೈನ್ಸ್ ಇದೆ, ಅಂದ್ರೆ ಅಡೆತಡೆಗಳು ಇದಾವೆ. ಯಾವ್ಯಾವ್ದು ಅಡೆತಡೆಗಳು? ಸಬ್ಜೆಕ್ಟ್ ಟು ದ ಕನ್ಸ್ಟ್ರೈನ್ಸ್, ಸಬ್ಜೆಕ್ಟ್ ಟು ಕನ್ಸ್ಟ್ರೈನ್ಸ್. ಕನ್ಸ್ಟ್ರೈನ್ಸ್ ಅಂತಂದ ಹೇಳಿದ್ರೆ ರಿಸ್ಟ್ರಿಕ್ಷನ್ಸ್, ಕನ್ಸ್ಟ್ರೈನ್ಸ್ ಅಡೆತಡೆಗಳು. ಸೊ ಈಗ ಈಗ ಇಲ್ಲಿ ಏನಾಗಿದೆ, ಸ್ಟೋರೇಜ್ ಸ್ಪೇಸ್ ಕಡಿಮೆ ಇದೆ. ಅಂದ್ರೆ ಈಗ ನೋಡಿ 50,000 ರೂಪಾಯಿ, ಅದನ್ನು ಇಟ್ಕೊಳ್ಳೋಣ. ಈಗ 50,000 ರೂಪಾಯಿ ಅಷ್ಟೇ. ಈಗ ನೋಡಿ ನಮಗೆ ಎಷ್ಟು ಪರ್ಚೇಸ್, ನಂಬರ್ ಆಫ್ ಟೇಬಲ್ಸ್ ಟು ಬಿ ಪರ್ಚೇಸ್ ಅಂದ್ರೆ ಇದು ಟೋಟಲ್ ಪ್ರಾಫಿಟ್ ಆಯ್ತಲ್ವಾ, 250. ಈಗ ಕನ್ಸ್ಟ್ರೈನ್ಸ್ ಏನು ಅಂತಂದ್ರೆ, ಓಕೆ, 2,500 ರೂಪಾಯಿ ಇಂಟು ಎಕ್ಸ್, ಅಂದ್ರೆ ಟೇಬಲ್ಗೆ, ಎಕ್ಸ್ ಟೇಬಲ್ಗೆ 2,500 ರೂಪಾಯಿ. ಟೋಟಲ್ ಎಷ್ಟಾಗುತ್ತೆ ನೋಡೋಣ. ಮತ್ತೆ ಚೇರ್ಸಿಗೆ 500 ರೂಪಾಯಿ ಇಂಟು ವೈ. ಸೊ ದೇರ್ಫೋರ್ ಈಗ ಇದು ಟೋಟಲ್ 2,500x ಪ್ಲಸ್ 500y. ಒಟ್ಟಾರೆ ಇದು ಆಕ್ಚುಲಿ ಏನಾಗುತ್ತೆ ಅಂದ್ರೆ ಇದು ಏನು ಟೋಟಲ್ ಪ್ರಾಫಿಟ್ ಅಲ್ಲ, ತಗೊಳ್ಳೋದು ಅಂದ್ರೆ ಇದೇನಾಗುತ್ತೆ, ತಗೊಳ್ಳೋದು ಅಂತಂದ್ರೆ 50,000ಗಿಂತ ಮೀರೋ ಹಾಗಿಲ್ಲ, ಲೆಸ್ ದ್ಯಾನ್ 50,000. ನೋಡಿ ಇದನ್ನ ಹೀಗೆ ಬರೀತೀವಿ ಇನ್ಇಕ್ವಾಲಿಟೀಸ್ ಅಲ್ಲಿ. ಸೊ ನಂಬರ್ ಆಫ್ ಟೇಬಲ್ಸ್ ಇಂಟು 2,500,
ನಂಬರ್ ಆಫ್ ಚೇರ್ಸ್ ಇಂಟು 500 ಎರಡೂ ಸೇರಿದರೆ 50,000ಕ್ಕಿಂತ ಜಾಸ್ತಿ ಮೀರೋ ಹಾಗಿಲ್ಲ, ಅಷ್ಟೇ ಇರೋದು ಹಣ. ಸೊ ಇದನ್ನು ನಾವೇನಂತ ಕರಿತೀವಿ, ಇನ್ವೆಸ್ಟ್ಮೆಂಟ್ ಕನ್ಸ್ಟ್ರೈಂಟ್ ಅಂತ ಕರಿತೀವಿ. ಇನ್ವೆಸ್ಟ್ಮೆಂಟು ನಮಗೆ 50,000ಕ್ಕಿಂತ ಜಾಸ್ತಿ ದುಡ್ಡಾಗೋಂಗಿಲ್ಲ, ಇದು ಇನ್ವೆಸ್ಟ್ಮೆಂಟ್ ಕನ್ಸ್ಟ್ರೈಂಟ್. ಅಂದರೆ ಈ ಪ್ರಾಫಿಟ್ ಆಗಬೇಕು ಅಂತಂದರೆ ಇಷ್ಟು ಕನ್ಸ್ಟ್ರೆಂಟ್ಸ್ ಇದೆ. ಈಗ 50,000ಕ್ಕಿಂತ ಜಾಸ್ತಿ ಆಗೋಂಗಿಲ್ಲ ಇನ್ವೆಸ್ಟ್ಮೆಂಟು. ಅದಾದ ಮೇಲೆ ನೋಡಿ ಇನ್ನೊಂದು ಏನಿದೆ ಅಂದರೆ ಸ್ಟೋರೇಜ್ ಸ್ಪೇಸು 60 ಪೀಸ್ ಮಾತ್ರ ಇದೆ. ಅಂದರೆ ನಂಬರ್ ಆಫ್ ಟೇಬಲ್ಸು ಮತ್ತು ನಂಬರ್ ಆಫ್ ಚೇರ್ಸು 60 ಪೀಸಿಗಿಂತ ರೂಮ್ನಲ್ಲಿ ಹಾಕೋ ಹಾಗಿಲ್ಲ. ಲೆಸ್ ದೆನ್ ಆರ್ ಈಕ್ವಲ್ ಟು 60. ಇದನ್ನು ನಾವು ಸ್ಟೋರೇಜ್ ಕನ್ಸ್ಟ್ರೈಂಟ್ ಅಂತ ಹೇಳ್ತೀವಿ. ಸ್ಟೋರೇಜ್ ಕನ್ಸ್ಟ್ರೈಂಟ್ಸ್ ಅಂತ ಹೇಳ್ತೀವಿ ನೋಡಿ. ಸೊ ಈಗ ನಂಬರ್ ಆಫ್ ಟೇಬಲ್ಸು ಮತ್ತು ನಂಬರ್ ಆಫ್ ಚೇರ್ಸು ಅದು ಪಾಸಿಟಿವ್ ಇರುತ್ತೆ, ಅಂದರೆ ಅದೇನು ನೆಗೆಟಿವ್ ನಂಬರ್ಸ್ ಏನಿರಲ್ವಲ್ಲ. ಸೊ ಅಂದರೆ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ನಂಬರ್ ಆಫ್ ಟೇಬಲ್ಸ್ ಮಸ್ಟ್ ಬಿ, ಅಂದರೆ ಬರೀ ಚೇರ್ಸನ್ನೇ ತಗೊಳ್ಬೋದಾ? ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತಂದರೆ ನಂಬರ್ ಆಫ್ ಟೇಬಲ್ಸ್ ಕಾಸ್ಟ್ಲಿ ಅಲ್ವಾ? ಅದನ್ನು ಬಿಟ್ಟು ಬರೀ ಚೇರ್ಸನ್ನೇ ತಗೊಂಡು ಮಾಡಿದರೆ ಹೇಗೆ ಪ್ರಾಫಿಟ್ ತಗೊಳ್ಬೋದಾ? ಅಥವಾ ಟೇಬಲ್ಸ್ ತಗೊಂಡ್ರೆ ಪ್ರಾಫಿಟ್ ಜಾಸ್ತಿ, y ಈಸ್ ಈಕ್ವಲ್ ಟು 0 ಅಂತ ತಗೊಂಡು ಎಕ್ಸ್ ಈಸ್ ಗ್ರೇಟರ್ ದೆನ್ 0 ತಗೊಂಡು, ಅಂದರೆ ಬರೀ ನಂಬರ್ ಆಫ್ ಟೇಬಲ್ಸನ್ನೇ ಪರ್ಚೇಸ್ ಮಾಡಿ ಸೇಲ್ ಮಾಡೋದಾ? ಸೊ ಇವೆಲ್ಲ ಪ್ರಶ್ನೆ ಎದುರಾಗುತ್ತೆ. ಅದಕ್ಕೆ ನಾವು ಈಗ ಏನು ಮಾಡ್ತಿದ್ದೀವಿ, ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, y ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ತಗೊಳ್ತಾ ಇದ್ದೀವಿ. ಮತ್ತೊಮ್ಮೆ ನೋಡಿ, ಇಡೀ ಟೋಟಲ್ ಪ್ರಾಫಿಟ್ಟು ನಾವು ಗಳಿಸ್ಕೊಳ್ಳೋದು ಇರೋದು ಯಾವ ಆಧಾರದ ಮೇಲೆ ನಿಂತಿದೆ ಅಂತಂದರೆ ಇದು ಆಧಾರದ ಮೇಲೆ. ಇನ್ವೆಸ್ಟ್ಮೆಂಟ್ ಕನ್ಸ್ಟ್ರೆಂಟು, ಸ್ಟೋರೇಜ್ ಕನ್ಸ್ಟ್ರೆಂಟು, ಇದನ್ನು ನಾವೇನಂತ ಕರಿತೀವಿ ಅಂದರೆ ಎಕ್ಸ್ ಈಸ್ ಗ್ರೇಟರ್ ದೆನ್ 0, ವೈ ಈಸ್ ಗ್ರೇಟರ್ ದೆನ್ 0 ಅನ್ನೋದನ್ನು ನಾನ್ ನೆಗೆಟಿವ್ ಕನ್ಸ್ಟ್ರೆಂಟ್ಸ್ ಅಂತ ಕರಿತೀವಿ. ನಾನ್ ನೆಗೆಟಿವ್ ಕನ್ಸ್ಟ್ರೆಂಟ್ಸ್ ಅಂತ. ಸೊ ಇದನ್ನೇ ನಾವು ಕನ್ಸ್ಟ್ರೆಂಟ್ಸ್ ಅಂತ ಹೇಳ್ತೀವಿ. So these are the linear inequalities involved in the linear programming problem. Linear inequalities involved in linear programming problem, LPP. ಈಗ ನಾವು ಇದನ್ನ ಸಾಲ್ವ್ ಮಾಡೋಣ. ಹೇಗೆ ಅಂದರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರಬೇಕು ಅಂದರೆ ಮ್ಯಾಕ್ಸಿಮೈಸ್ ಪ್ರಾಬ್ಲಮ್ ಏನಾಗುತ್ತೆ ನೋಡಿ. ಮ್ಯಾಕ್ಸಿಮೈಸ್ z is equal to 250x plus 75y subject to 2500x plus 500y less than or equal to 50,000. ಇನ್ನೊಂದು x plus y less than or equal to 60 and x is greater than or equal to 0, y is greater than or equal to 0. ಇದನ್ನು ಸಾಲ್ವ್ ಮಾಡಬೇಕು. ಸೊ ಈಗ ನಾವು ಇದನ್ನು ಸ್ವಲ್ಪ ಮಾಡಿಫೈ ಮಾಡ್ಕೊಳ್ಳೋಣ. ಯಾಕಂದರೆ 2500x 500y 50,000 ಅಂತ ಇದೆಯಲ್ಲ, ಅದು ಈಗ 500 ನೋಡಿ. ಈಗ 2500x ಅಂತ ಏನಿದೆ ಪ್ಲಸ್ 500y ಅಂತ ಏನಿದೆ ಲೆಸ್ ದೆನ್ ಆರ್ ಈಕ್ವಲ್ ಟು 50,000 ಅಂತ ಏನಿದೆ. ಸೊ ಇದು 500 ಇಲ್ಲಿ ಕಾಮನ್ ಫ್ಯಾಕ್ಟರು, ಡಿವೈಡಿಂಗ್ ಬೈ 500. ಸೊ ಇದನ್ನು 500ಅನ್ನು ಡಿವೈಡ್ ಮಾಡಿದ್ರೆ 500 ಡಿವೈಡ್ ಮಾಡಿದ್ರೆ ನೋಡಿ ಏನಾಗುತ್ತೆ, ದಿಸ್ ಈಸ್ ಓಕೆ. ಸೊ ದಿಸ್ ಈಸ್ ನೋಡಿ 5 5 5x ನೋಡಿ, ದಿಸ್ ಈಸ್ 1. ಸೊ ದಿಸ್ ವಿಲ್ ಬಿಕಮ್ 5x plus y less than or equal to 50 ಅಂತ ಆಗುತ್ತೆ. ಸೊ ಪ್ರಾಬ್ಲಮ್ಮು ನಮಗೆ ಏನು ಬಂತು, ಮ್ಯಾಕ್ಸಿಮೈಸ್ z is equal to 250x plus 75y. ಈಗ ನಾವೇನು ಮಾಡಿದ್ವಿ, ಸಿಂಪ್ಲಿಫೈ ಮಾಡ್ಕೊಂಡಿದ್ವಿ ಫಸ್ಟ್ ಈಕ್ವೇಷನ್ ಅನ್ನು, ಇನ್ಇಕ್ವಾಲಿಟಿಯನ್ನು. ಸಬ್ಜೆಕ್ಟ್ ಟು 5x plus y less than or equal to 50, x plus y
less than or equal to 60, x Sir, is positive. ಹಾ sir, ಹೇಳಿಪ್ಪ. 5x plus y is less than or equal to 100 ಬರುತ್ತೆ ಸರ್. ಹ್ಮ್ 100 ಅಲ್ಲಪ್ಪ, 10 ಬರುತ್ತೆ ನೋಡಿ, 100 ಬರುತ್ತೆ. ಹಾ ಓಕೆ ಓಕೆ, ಫೈನ್ ಫೈನ್ ಫೈನ್, ಕರೆಕ್ಟ್. ದಿಸ್ ಈಸ್ 100 ಎಕ್ಸಾಕ್ಟ್ಲಿ. ಎಸ್ ಎಸ್ ಎಸ್, ದಿಸ್ ಈಸ್ 100 ಎಕ್ಸಾಕ್ಟ್ಲಿ. ಸೊ ಇದು ಕೂಡ 100 ಆಗಬೇಕು. ಎಸ್. ಸೊ ನಾವು ಆ್ಯಕ್ಚುಲಿ ನೋಡಿ, 5x plus y less than or equal to 100, x plus y less than or equal to 60, x is greater than or equal to 0, y is greater than or equal to 0. ಓಕೆ, ಸೊ ನಾವು ಇದು ಈಗ ನಮಗೆ ನಮ್ಮ ಮುಂದಿರೋ ಪ್ರಾಬ್ಲಮ್ ಮ್ಯಾಕ್ಸಿಮೈಸ್ ಅಂತ. ಈಗ ನಾವು ನಿನ್ನೆ ಹಿಂದಿನ ಕ್ಲಾಸ್ಗಳಲ್ಲಿ ಸೇಮ್ ನಾವು ಏನು ಡಿಸ್ಕಸ್ ಮಾಡಿದ್ವಿ, ಈಗ ಕನ್ವರ್ಟ್. ಈಗ ಇದು ಆಬ್ಜೆಕ್ಟಿವ್ ಫಂಕ್ಷನ್, ಇದನ್ನೇನು ಟಚ್ ಮಾಡೋ ಹಾಗಿಲ್ಲ, ಯಾವುದು ಇದನ್ನೇನು ಟಚ್ ಮಾಡೋ ಹಾಗಿಲ್ಲ. ಸೊ ಇವೆರಡು ಈಕ್ವೇಶನ್ಸ್ ಅನ್ನ ನಾವು ಕನ್ವರ್ಟ್ ಇಂಟು ಈಕ್ವೇಶನ್, ಇನ್ಇಕ್ವಾಲಿಟಿಯನ್ನ ಕನ್ವರ್ಟ್ ಇಂಟು ಈಕ್ವೇಶನ್ಸ್ಗೆ ಮಾಡಿ. ಸೊ ನಾನೀಗ ಅದನ್ನು ಟೇಬಲ್ ತರ ಬರ್ಕೋತೀನಿ. ಈಕ್ವೇಶನ್ ಸೊ ಒಂದು 5x plus y is equal to 100, ಇದು x, y, ಈಗ ನಮಗೆ ಗೊತ್ತಿರೋ ಹಾಗೆ ಈ ಸ್ಟ್ರೈಟ್ ಲೈನು y ಆಕ್ಸಿಸ್ ಅನ್ನ ಎಲ್ಲಿ ಕಟ್ ಮಾಡುತ್ತೆ, ಸಾರಿ x ಆಕ್ಸಿಸ್ ಅನ್ನ ಎಲ್ಲಿ ಕಟ್ ಮಾಡುತ್ತೆ ಅಂತ ಕಂಡುಹಿಡಿಬೇಕಲ್ವಾ. ಎರಡು ಪಾಯಿಂಟ್ಸ್ ಬೇಕು ಸ್ಟ್ರೈಟ್ ಲೈನ್ ಡ್ರಾ ಮಾಡಲಿಕ್ಕೆ. ಸೊ ಟು ಫೈಂಡ್ ದ ಪಾಯಿಂಟ್ ವೇರ್ ದಿ ಸ್ಟ್ರೈಟ್ ಲೈನ್ ಕಟ್ಸ್ ದಿ x ಆಕ್ಸಿಸ್, ಪುಟ್ y is equal to 0. ಈ ಈಕ್ವೇಶನ್ಗೆ y equal 0 ಮಾಡಿದ್ರೆ 5x is equal to 100 ಆಗತ್ತಪ್ಪ. 5x is equal to 100 ಅಂದರೆ x is equal to 100 by 5, so that is equal to 20. ಸೊ 20 ಆಯಿತು, 20 0. ನೆಕ್ಸ್ಟ್ ಈ ಈಕ್ವೇಶನು ಎಕ್ಸ್ ಆಕ್ಸಿಸ್ ಅನ್ನ ಎಲ್ಲಿ ಕಟ್ ಮಾಡುತ್ತೆ ಅಂತ ಕಂಡುಹಿಡಿಬೇಕಾದ್ರೆ, ಸಾರಿ ವೈ ಆಕ್ಸಿಸ್ ಅನ್ನ ಎಲ್ಲಿ ಕಟ್ ಮಾಡಬೇಕಂತ ಕಂಡುಹಿಡಿಬೇಕಾದ್ರೆ ಪುಟ್ ಎಕ್ಸ್ ಇಸ್ ಇಕ್ವಲ್ ಟು 0. ನೋಡಿ y equals 0, x equals 0 ಮಾಡಿದ್ರೆ ಆಯ್ತು ಅಷ್ಟೇನೆ. ಸೊ ಆಗ x equals 0 ಅಂದ್ರೆ y ನೋಡಿ, ಇಲ್ಲಿ x is 0 ಮಾಡಿದ್ರೆ y 100 ಆಗುತ್ತೆ. ಸೊ ನಾವು ಈಗ ಕನ್ಕ್ಲೂಷನ್ ಬರಿತಾ ಇದ್ದೀನಿ. ಕನ್ಕ್ಲೂಷನ್, ಸ್ಟ್ರೈಟ್ ಲೈನ್ cuts x-axis at 20, 0 coordinate and y-axis at 0, 100. ಇದು ಕನ್ಕ್ಲೂಷನ್. ಯಾವುದಕ್ಕೆ? ಫಸ್ಟ್ ಈಕ್ವೇಶನ್ಗೆ. ನೆಕ್ಸ್ಟ್ ಸೆಕೆಂಡ್ ಈಕ್ವೇಶನ್, x plus y is equal to 60. ಇದು ಕೂಡ when you put y is equal to 0, x is equal to 60 ಆಗುತ್ತೆ. ಅಂದರೆ cuts the x axis at coordinate 60, 0. Then put x is equal to 0, then y is 60. ಅಲ್ಲಿಗೆ ನಮಗೆ ಕ್ಲಿಯರ್ ಆಯಿತು. ಸ್ಟ್ರೈಟ್ ಲೈನ್ ಕಟ್ಸ್ x axis at 60, 0, y axis at 0, 60 ಅಂತ. ರೈಟ್. ಸೊ ಇಷ್ಟ ಆಯಿತು ಅಂದಮೇಲೆ ಆಲ್ಮೋಸ್ಟ್ ಈಗ ನಾವು ಗ್ರಾಫನ್ನು ಅಂದರೆ ಕನ್ಸ್ಟ್ರಕ್ಟ್ ಮಾಡ್ಬೋದು.
ಸೊ ನಾವು ಲೆಟ್ ಅಸ್ ಡ್ರಾ ದ ಗ್ರಾಫ್. ಮುಖ್ಯವಾಗಿ ಇಲ್ಲಿ ನಾನು ಹೇಳ್ತಾ ಇರೋದು ಎಕ್ಸಾಮಿನೇಷನಲ್ಲಿ ಗ್ರಾಫ್ ಶೀಟಲ್ಲೇ ಮಾಡಬೇಕು. ಸೊ ನಾನೀಗ ಗ್ರಾಫ್ನಲ್ಲೇ ತಗೊಂಡಿರೋದು. ಯು ಹ್ಯಾವ್ ಟು ಪ್ರಾಕ್ಟೀಸ್ ಇನ್ ದ ಗ್ರಾಫ್ ಶೀಟ್. ಗ್ರಾಫ್ ಶೀಟಲ್ಲಿ ಬರೆದು ಕರೆಕ್ಟಾಗಿ ಯೂನಿಟ್ಸನ್ನು ಬರೀಬೇಕು. ಓಕೆ, ಮತ್ತು ಅದನ್ನು ಕರೆಕ್ಟಾಗಿ ತಗೋಬೇಕು ಗ್ರಾಫಲ್ಲಿ. ಸೊ ನಾನೀಗ ಗ್ರಾಫ್ ತಗೊಳ್ತಾ ಇದ್ದೀನಿ. ಸೊ ದಟ್ ಈಸ್ ಟು ಬಿ ರಿಟರ್ನ್ ಹಿಯರ್. ಸೊ ಓಕೆ, ನೆಕ್ಸ್ಟ್ ಈಗ ನೋಡಿ, ನಾನು ಅಲ್ಲಿ 60 ಅಂತ ಇದೆ, ಆ್ಯಕ್ಚುಲಿ 20, 100. ಓಕೆ, ಸೊ 60 ಅಂತ ಇದೆ, 20, 100, y ಅಂದರೆ 100 ಇದೆ. ಸೊ ಅದಕ್ಕೆ ಈಗ ನಾವು ಸ್ವಲ್ಪ 100 ಅಂತಂದರೆ 10ವರೆಗೂ ತಗೋಬೇಕು. ಈಗ ದಟ್ ಈಸ್ ಟು ಬಿ ಟೇಕನ್ 10. ಸೊ ಓಕೆ, ನಾವು ಈಗ ನೋಡಿ 1 ಸೆಂಟಿಮೀಟರ್ ಅಂತಂದರೆ 1 ಸೆಂಟಿಮೀಟರ್ ಅಂತಂದರೆ 10 ಅಂತ ಇಟ್ಕೊಳ್ಳೋಣ. 2 ಸೆಂಟಿಮೀಟರ್ ಅಂದರೆ 20. ದಿಸ್ ಇಸ್ 10, 20, 30, 40, 50, 60. This is 10, 20, 30, 40, 50, 60, 70, 80, 90, 100. ಅಂದರೆ ಯಾಕಂದರೆ 100ವರೆಗೂ ಇದೆ ಇಲ್ಲಿ. 0, 100, 20, 0. ನಾವು ದಿಸ್ ಇಸ್ 0. ಸೊ ಇಲ್ಲಿ ಯೂನಿಟ್ಸನ್ನು ಬರೀಬೇಕು. 1 ಸೆಂಟಿಮೀಟರ್ ಅಂದರೆ 10 ಅಂತ, 10 ಯೂನಿಟ್ಸ್ ಅಂತ. ಅಥವಾ ಯು ಕ್ಯಾನ್ ಟೇಕ್ 2 ಸೆಂಟಿಮೀಟರ್. ಸ್ವಲ್ಪ ದೊಡ್ಡದಾಗಿ ಗ್ರಾಫ್ ಬೇಕು ಅಂತಂದರೆ ಸ್ವಲ್ಪ 2 ಸೆಂಟಿಮೀಟರ್ ಅಂದರೆ 10 ಅಂತ ತಗೊಳ್ಬೋದು. ಸುಮ್ಮ 2 ಟೈಮ್ಸ್ ಹೆಚ್ಚಾಗ್ತಾ ಹೋಗುತ್ತೆ ದೊಡ್ಡ ಗ್ರಾಫ್ ಆದರೆ. ಸೊ ನಾವು ಈಗ ಪಾಯಿಂಟ್ಸ್ ತಗೊಳ್ಳೋಣ. ದಟ್ ಈಸ್ ವಿ ಹ್ಯಾವ್ ಟು ಟೇಕ್ ಟ್ವೆಂಟಿ 0 ಇಲ್ಲಿದೆ. 20, 0, 20, 0, ಇದು 20, 0, 20, 0, 0, 100 ಇಲ್ಲಿದೆ. 0, 100. Okay, so now we have to draw the straight line. We have to draw the straight line. Okay, yes. So now after that ಇದು ಸ್ಟ್ರೈಟ್ ಲೈನ್ ಅನ್ನ ಹೆಸರನ್ನು ಬರೆಯಿರಿ. ಈಗ ಅದು ಯಾವುದದು 5x + 5 = 100. ಇದು 5x + 5 = 100. ನೆಕ್ಸ್ಟ್ ಈಗ ನಾವು we have to take ಈಗ ಅದೇನಿದೆ 60, 0, 60, 0 ಇಲ್ಲಿದೆ. 60, 0, 0, 60.
ಇಲ್ಲಿದೆ. ಸೊ ದಿಸ್ ಇಸ್ 60, 0. This is 0, 60 coordinate. So draw the straight line. Okay. So then this straight line name ಮಾಡಿ, that is x plus y is equal to 60. X plus y is equal to 60. ಓಕೆ, ಈಗ ಇಷ್ಟಾದಮೇಲೆ ನಮಗೆ ಸೊಲ್ಯೂಷನ್ ರೀಜನ್ ಬೇಕು. ವೇರ್ ಇಟ್ ಲೈಸ್ ಅಂದರೆ ಈಗ ನಮಗೆ ಈಗ ಒಂದಿಷ್ಟು ಪಾಯಿಂಟ್ಸ್ ಬರ್ಕೊಂಬೇಡ. ಓ ಎ ಬಿ ಸಿ ಇದು ಇಂಟರ್ಸೆಕ್ಷನ್, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ನೋಡಿ, ಇದು ಏನು ಬರುತ್ತೆ ಅದು ನಂತರ ಬರೆಯೋಣ. ಸಿ ಡಿ, ಓ ಎ ಸಿ ಡಿ ಬಿ. ಓಕೆ, ಓ ಎ ಬಿ ಸಿ ಡಿ ಇ, ದಿಸ್ ಇಸ್ ಇ. ಸೊ ವಿ ಕ್ಯಾನ್ ನೇಮ್ ಎನಿ ಆಲ್ಫಾಬೆಟ್ಸ್. ಈಗ ನಮಗೆ ರೀಜನ್ ನೋಡಿ ಏನೇನು ಬರ್ತಾ ಇದೆ ಅಂದರೆ, ನೋಡಿ ಇದು ಈ ರೀಜನ್ನು, ಡಿ ಸಿ ಇ ಅಂತ ಒಂದು ರೀಜನ್ನು, ಎ ಸಿ ಬಿ ಅನ್ನುವಂಥ ಒಂದು ರೀಜನ್ನು, ಆಮೇಲೆ ಓ ಎ ಸಿ ಡಿ ಅನ್ನುವಂಥ ರೀಜನ್ ಪಾಲಿಗಾನ್. ಈ ಇಷ್ಟು 3 ರೀಜನ್ಸ್ ಅಲ್ಲಿ ಯಾವುದು ಸೊಲ್ಯೂಷನ್ ರೀಜನ್ ಅಂದ್ರೆ ಈ ಮೂರನ್ನು, ಈ ಎರಡೂ ಇನ್ಇಕ್ವಾಲಿಟಿಯನ್ನು ಸ್ಯಾಟಿಸ್ಫೈ ಮಾಡುವಂತ ಪಾಯಿಂಟ್ಸ್ಗಳು ಯಾವ ರೀಜನ್ ಅಲ್ಲಿ ಬರುತ್ತೆ ಅನ್ನೋದನ್ನು ಈಗ ನಾವು ಕಂಡುಹಿಡಿಯಬೇಕು. ಸೊ ಅದಕ್ಕೆ ಈಗ ನಾವು ವಿ ಹ್ಯಾವ್ ಟು ನೆಕ್ಸ್ಟ್ ಸಿಚುಯೇಷನ್, ಈಗ ಇನ್ಇಕ್ವೇಷನ್ ತಗೋಬೇಕು. ಸೊ ವಿ ಹ್ಯಾವ್ ಟು ಟೇಕ್ ದಿ ಇನ್ಇಕ್ವೇಷನ್. So let us take inequation. First inequation. ಈಗ ಟೆಸ್ಟಿಂಗ್ ಪಾಯಿಂಟ್ ಈಗ ನಾವು ನೋಡಬೇಕು, ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡೋದು ಅಂತಂದರೆ ಈಗ ಟೆಸ್ಟ್ ಅಂತಂದರೆ ಈಗ ನೋಡಿ, ಫಸ್ಟ್ 5x + y <= 100. 5x + y <= 100. ಆ ಇನ್ಇಕ್ವೇಷನ್ ತೆಗೆದುಕೊಳ್ಳೋಣ. 5x + y <= 100. So we are testing here. ನೋಡಿ 5x + y <= 100 ಇದಿದೆ, ಇದು ಈಕ್ವೇಷನ್. ಈಗ ಈ ಕಡೆಗೆ 5x + y <= 100 ಅಂದ್ರೆ 100 ನ ಈಕ್ವೇಷನ್ ಈ ಕಡೆಗೆ ಈ ಸೈಡ್ ಅನ್ನ ನಾವೇನಂತ ಕರಿತೀವಿ, ರೈಟ್ ಹಾಫ್ ಪ್ಲೇನ್, ಲೆಫ್ಟ್ ಹಾಫ್ ಪ್ಲೇನ್ ಅಂತ ಕರಿತೀವಿ, ಲೆಫ್ಟ್ ಹಾಫ್ ಪ್ಲೇನು. ಸೊ ಈ ಕಡೆ ಸೈಡ್ ಅನ್ನ ರೈಟ್ ಹಾಫ್ ಪ್ಲೇನ್ ಅಂತ ಕರಿತೀವಿ. ಯಾವುದೇ ಲೈನಿನ ಬಿಲವ್ ಪಾರ್ಟು ಲೆಫ್ಟ್ ಹಾಫ್ ಪ್ಲೇನು, ರೈಟ್ ಎಬವ್ ಪಾರ್ಟು ರೈಟ್ ಹಾಫ್ ಪ್ಲೇನು, ಅಥವಾ ಅಪ್ಪರ್ ಹಾಫ್ ಪ್ಲೇನು, ಲೋಯರ್ ಹಾಫ್ ಪ್ಲೇನು. ಆಕ್ಚುಲಿ ಇದು ಲೋಯರ್ ಹಾಫ್ ಪ್ಲೇನು. ಈ 5x + y <= 100 = 100 ನ ಲೋಯರ್ ಹಾಫ್. ದಿಸ್ ಲೋಯರ್ ಹಾಫ್ ನೋಡಿ ಕಂಟೈನ್ಸ್ ಆರಿಜಿನ್ ಅನ್ನು ಒಳಗೊಂಡಿದೆ. ಅದೇ ಈ ಕಡೆಗೆ ಏನಿದೆ, ಈ ರೆಡ್ ಲೈನ್ ಏನಿದೆಯಲ್ಲ, ಆದರೆ ಈ ಮೇಲ್ಗಡೆಗೆ ಆರಿಜಿನ್ ಅನ್ನು ಒಳಗೊಂಡಿಲ್ಲ. ಸೊ ಅದನ್ನು ಗಮನಿಸಬೇಕು. ಸೊ ಈಗ ನಾವು ಆರಿಜಿನ್ ಅನ್ನ ಟೆಸ್ಟ್ ಮಾಡಿ ನೋಡೋಣ. ಅಂದ್ರೆ ಈಗ ನೋಡಿ, ಈ ರೆಡ್ ಲೈನ್, ಈಗ ಪಿಂಕ್ ಲೈನ್ ಏನಿದೆ ಅದರ ಕೆಳಗಡೆ ಇರತಕ್ಕಂಥದ್ದು ಆರಿಜಿನ್. ಅದನ್ನ ಈಗ ಈ ಇನ್ಇಕ್ವೇಷನ್ಗೆ ಹಾಕಿ ನೋಡೋಣ. ಸೊ ನಾವು put x = 0, y = 0. Put x = 0, y = 0. So now we have 0 + x is 0 ಅಂದ್ರೆ 5x, 5 × 0, 0, 0 <= 100. So 0 <= 100, which is true. Therefore it is true now. This is true. So ಟೆಸ್ಟ್ ಅಂತ ಬರಿತಾ ಇದ್ದೀನಿ ಇಲ್ಲಿ. ಟ್ರೂ ಆಗಿರೋದ್ರಿಂದ ನಾವು ನೋಡಿ ಹೇಗೆ ಹೇಳಬೇಕು ಇದನ್ನ, ಕನ್ಕ್ಲೂಷನ್. ಓಕೆ, ಕನ್ಕ್ಲೂಷನ್ ಟ್ರೂ ಆದರೆ ಅಂದರೆ ಆರಿಜಿನ್ ಅನ್ನ, ಇದು ಆರಿಜಿನ್ ಅನ್ನೋದು ಈ ಇನ್ಇಕ್ವಾಲಿಟಿಯನ್ನು ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಆದರೆ ದ ಸೊಲ್ಯೂಷನ್ region contains the origin.
ಕಂಟೈನ್ಸ್ ಆರಿಜಿನ್ ಅಂದರೆ ಲೋಯರ್ ಪಾರ್ಟಲ್ಲಿ ಇದೆ, ಲೋಯರ್ ಹಾಫ್ ಪ್ಲೇನ್ ಆ್ಯಕ್ಚುಲಿ, ಲೋಯರ್ ಹಾಫ್ ಪ್ಲೇನ್. ಸೊ ಕಂಟೈನ್ಸ್ ಆರಿಜಿನ್ ಅಂದರೆ ಇನ್ನೂ ಬೆಟರ್ ಆ್ಯಕ್ಚುಲಿ, ದಿಸ್ ಇಸ್ ವೆರಿ ಸಿಂಪಲ್ ವರ್ಡ್. ಸೊ ಈಗ ನೆಕ್ಸ್ಟ್ ಪಾರ್ಟ್ ಏನು ಅಂದರೆ, ಈಗ ಈ ಸ್ಟ್ರೈಟ್ ಲೈನ್ ನೋಡಬೇಕು, ಸೆಕೆಂಡ್ ಸ್ಟ್ರೈಟ್ ಲೈನ್. ಸೆಕೆಂಡ್ ಸ್ಟ್ರೈಟ್ ಲೈನ್ ಯಾವುದು? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 60. ನಾವು ಲೆಟ್ ಅಸ್ ಟೇಕ್ ದಟ್ ಎಕ್ಸ್ ಪ್ಲಸ್ ಇನ್ಇಕ್ವಾಲಿಟಿ ಏನು ಹೇಳುತ್ತೆ, ಎಕ್ಸ್ ಪ್ಲಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 60 ಅಂತ. ಸೊ ಎಕ್ಸ್ ಪ್ಲಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 60 ಅಥವಾ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 60 ನೋಡಿ, ಈ ಭಾಗ ಆರಿಜಿನ್ ಅನ್ನು ಒಳಗೊಳ್ಳುತ್ತೆ, ಲೋಯರ್ ಪಾರ್ಟ್. ಅಪ್ಪರ್ ಪಾರ್ಟ್ ಡು ನಾಟ್ ಕಂಟೈನ್ಸ್ ದ ಆರಿಜಿನ್. ಸೊ ಹಾಗಾಗಿ ನಾವು ಈಗ ಲೋಯರ್ ಪಾರ್ಟ್ ಅಥವಾ ಅಪ್ಪರ್ ಪಾರ್ಟು ಯಾವ ಇದು ಪಾಯಿಂಟ್ಸ್ಗಳು ಸ್ಯಾಟಿಸ್ಫೈ ಮಾಡುತ್ತೆ ಅನ್ನೋದಾದರೆ, ಲೆಟ್ ಅಸ್ ಟೇಕ್ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಹಿಯರ್, put x is equal to 0, y is equal to 0, then this is 0 plus 0 less than or equal to 6, 0 is less than or equal to 6, which is true now. ಅಂದರೆ ಫಾಲ್ಸ್ ಆಯಿತು ಅಂದರೆ ಡಸ್ ನಾಟ್ ಕಂಟೈನ್ಸ್ ದ ಆರಿಜಿನ್, ಬಟ್ ಟ್ರೂ ಆಗಿರೋದ್ರಿಂದ ಇದು ಕೂಡ ಕಂಟೈನ್ಸ್ ಆರಿಜಿನ್, ಸೊಲ್ಯೂಷನ್ ರೀಜನ್ ಕಂಟೈನ್ಸ್ ಆರಿಜಿನ್. ಸೊ ಈಗ ನಮಗೆ ಐ ಹ್ಯಾವ್ ಮೇಕ್ ಎ ಟೇಬಲ್ ಆ್ಯಂಡ್ ರೈಟ್ ಲೈಕ್ ದಿಸ್, ಸೊಲ್ಯೂಷನ್ ರೀಜನ್ ಟೆಸ್ಟ್ ಅನ್ನು ಬರ್ತಿದ್ದೀನಿ. ದಿಸ್ ಇಸ್ ಲೋಯರ್ ಹಾಫ್ ಪ್ಲೇನ್, ದಿಸ್ ಇಸ್ ಆಲ್ಸೋ ಲೋಯರ್ ಹಾಫ್ ಪ್ಲೇನ್. ಸೊ ಹಾಗಾಗಿ ಈಗ ನೋಡಿ, ಎರಡೂ ಏನಿದೆ ಸ್ಟ್ರೈಟ್ ಲೈನು ಕಂಟೈನ್ಸ್ ದ ಆರಿಜಿನ್, ಅಂದರೆ ಸೊಲ್ಯೂಷನ್ ರೀಜನ್ ಕಂಟೈನ್ಸ್ ದ ಆರಿಜಿನ್ ಆಗಿರೋದ್ರಿಂದ ಸೊ ನಾವು ಹೇಗೆ ಹೇಳ್ಬೋದು ಅಂತಂದರೆ, ಈಗ ಇದು ನೋಡಿ, ದಿಸ್ ಈಸ್ ಕಂಟೈನ್ಸ್ ದ ಆರಿಜಿನ್, ಈ ಕಡೆ ಕೆಳಗಡೆನೆ ಬರುತ್ತೆ, ಇದು ಕೂಡ ಕೆಳಗಡೆನೆ ಬರುತ್ತೆ, ಓಕೆ, ಕೆಳಗಡೆನೆ ಬರುತ್ತೆ. ಹಾಗೆ ಈಗ ಪಿಂಕ್ ಏನಿದೆ ಇದು ಕೂಡ ಕೆಳಗಡೆನೆ ಬರುತ್ತೆ. ಅಂದರೆ ಎಲ್ಲಿ ಮೀಟ್ ಆಗ್ತಾ ಇದೆ ಎರಡೂ ಲೈನ್ಸ್ಗಳು ಅಂತಂದರೆ, ಇನ್ ದ ರೀಜನ್ OACD ನೋಡಿ, ಈ ರೀಜನಲ್ಲಿ ಒಳಗೊಳ್ಳುತ್ತೆ, ಈ ರೀಜನಲ್ಲಿ ಮೀಟ್ ಆಗುತ್ತೆ. ಸೊ ಹಾಗಾಗಿ ನಾವು ಸೊ ಏನು ಹೇಳ್ತೀವಿ ಈಗ, ಲೆಟ್ ಅಸ್ ರೈಟ್. ಸೊ ಅಂದರೆ let us rewrite this. ಸೊ ಇದನ್ನೆಲ್ಲ ನಾವು ಶೇಡ್ ಮಾಡ್ಬಿಡೋಣ. ಲೆಟ್ us shade this. ಇದು ಕಾಮನ್ ರೀಜನ್. The common region determined by all the constraints, including non-negative constraints. ಸೊ ಈ ಶೇಡ್ ಮಾಡಿದ್ರೆ ಈಗ ನೋಡಿ, this when you shade this shading, this shaded region is called the solution region. ಅದನ್ನೇ ನಾವೇನಂತ ಕರಿತೀವಿ, ಫೀಸಿಬಲ್ ರೀಜನ್ ಅಂತ ಕರಿತೀವಿ. ಸೇರಿಸಿ ಕಂಪ್ಲೀಟ್ ಶೇಡ್ ಮಾಡಬೇಕು ಇದನ್ನು. ಸೊ ನಾವು ವಿ ಕನ್ಕ್ಲೂಡ್ the shaded region OACD is the feasible region. ಇದು ಇಂಪಾರ್ಟೆಂಟ್ ಪಾಯಿಂಟ್, ಬರೀಬೇಕಿದೆ. is the feasible region, very important thing. So feasible region ಅಂತಂದ್ರೆ the common region determined by all the constraints. ಏನು ಇನ್ಇಕ್ವಾಲಿಟೀಸ್ ಏನು ಡಿಟರ್ಮಿನ್ ಮಾಡ್ತಾವೋ ಅದರಲ್ಲಿ ಬರ್ತಕ್ಕಂಥ ಕಾಮನ್ ರೀಜನ್ ಅನ್ನೇ ನಾವು ಫೀಸಿಬಲ್ ರೀಜನ್ ಅಂತ ಕರಿತೀವಿ. ಆ ಫೀಸಿಬಲ್ ರೀಜನ್ ಇರತಕ್ಕಂಥ ಎಲ್ಲಾ ಪಾಯಿಂಟ್ಸ್ಗಳು ಏನಾಗುತ್ತೆ, ಈ ಇನ್ಇಕ್ವಾಲಿಟಿಯನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಯಾವುದು? 5x + y ಲೆಸ್ ದೆನ್ ಆರ್ ಈಕ್ವಲ್ ಟು 100, x + y ಲೆಸ್ ದೆನ್ ಆರ್ ಈಕ್ವಲ್ ಟು 60 ಇದನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಈಗ ನಮಗೆ ಇಷ್ಟ ಆದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನಂತಂದ್ರೆ, ಈಗ ಕಾರ್ನರ್ ಪಾಯಿಂಟ್ಸ್ಗಳು ಏನು, OACDಯ ಕಾರ್ನರ್ ಪಾಯಿಂಟ್ಸ್ಗಳನ್ನ ಬರೀಬೇಕು. ಸೊ ಕಾರ್ನರ್ ಪಾಯಿಂಟ್ಸ್ ಆರ್ ಇದು ಒಂದು O ಆಫ್ 0, 0. ನೆಕ್ಸ್ಟ್ ಎ ಇದೆ ನೋಡಿ, ಎ ಆಫ್ 20, 0. ದಿಸ್ ಇಸ್ ಎ ಹಿಯರ್, ದಿಸ್ ಇಸ್ ಎ.
ನೆಕ್ಸ್ಟ್ ಸಿ ಇದೆಯಲ್ಲ, ಅದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಗೊತ್ತಾಗ್ಬಿಡ್ತಾ ಇದೆ. ದಟ್ ಈಸ್ ನೋಡಿ ಇಲ್ಲಿ ಇದು ದಿಸ್ ಪಾಯಿಂಟ್ ಅಂದರೆ 10 ಎಕ್ಸ್ ಇಸ್ 10, ಓಕೆ, ಆ್ಯಂಡ್ ವೈ ಈಸ್ 50. ಸೊ 10, 50, ಸಿ ಆಫ್ 10, 50. Then after that D 0, 60. These are the corner points. ಸೊ ಈ ಕಾರ್ನರ್ ಪಾಯಿಂಟ್ಸ್ನ ನಾವು ಬರೆದ ಮೇಲೆ ನಾವು ಈಗ ನಮಗೆ ಆಬ್ಜೆಕ್ಟಿವ್ ಫಂಕ್ಷನ್ ಏನಿದೆ, ಆಬ್ಜೆಕ್ಟಿವ್ ಫಂಕ್ಷನ್ ಈಗ ಅದೇ ಇರೋದು. ಈಗ z is equal to 250x plus 75y. ಸೊ ಈಗ ನಾವು ನೆಕ್ಸ್ಟ್ ಪಾರ್ಟ್ ಏನಂದರೆ, ಸೊ ಆಬ್ಜೆಕ್ಟಿವ್ ಫಂಕ್ಷನ್ z is equal to ಕಾರ್ನರ್ ಪಾಯಿಂಟ್ಸ್ ಬರೀಬೇಕು ಟೇಬಲ್ ಹಾಕಿ, ಆ್ಯಂಡ್ ಕಾರ್ನರ್ ಪಾಯಿಂಟ್ಸ್ ಅದಾದಮೇಲೆ z is equal to ಆಬ್ಜೆಕ್ಟಿವ್ ಫಂಕ್ಷನ್. Objective function is, that is x plus y, sorry 250x plus 75y. Z is equal to 250x plus 75y. ಸೊ ಈಗ ನಮಗೆ ಈಗ ನೋಡಿ, ಈಗ ಕಾರ್ನರ್ ಪಾಯಿಂಟ್ಸ್ ಏನು ಬಂತು, 0, 0, 1.2, 20, 0, ನೆಕ್ಸ್ಟ್ 10, 50, ನೆಕ್ಸ್ಟ್ 0, 60. ಇಷ್ಟು ಕಾರ್ನರ್ ಪಾಯಿಂಟ್ಸ್ ಬಂತು. ಸೊ ಈಗ ಕಾರ್ನರ್ ಪಾಯಿಂಟ್ಸು ಕರೆಸ್ಪಾಂಡಿಂಗ್ ಕಾರ್ನರ್ ಪಾಯಿಂಟ್ಸಿಗೆ ಜಡ್ ಏನು ಬರುತ್ತೆ ಅಂದರೆ ಪ್ರಾಫಿಟ್. ಜಡ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಪ್ರಾಫಿಟ್, ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ ನೋಡ್ಬೇಕಿದೆ. ಸೊ 0, 0 ಅಂದರೆ ಅದಕ್ಕೇನು ಸಿಗಲ್ಲ. ಈಗ Z0 ಏನು ತಗೊಳ್ಳಿಲ್ಲ ಅಂದರೆ ಪ್ರಾಫಿಟ್ ಬರಲ್ಲ. 20, 0 ಅಂತಂದರೆ ಟೇಬಲ್ 20 ತಗೊಂಡ್ರೆ ಮತ್ತು ಚೇರ್ಸನ್ನು ಏನು ತಗೊಳ್ಳಿಲ್ಲ ಅಂದರೆ ಎಷ್ಟಾಗತ್ತೆ ನೋಡಿ, 250 into 20. ಓಕೆ, 250 into 20 ಎಷ್ಟಾಯಿತು, 250 into 20. ಸೊ ದಟ್ ಈಸ್ 50 and 00 ಅಂದರೆ 5000 ಆಯಿತು. ಸೊ 5000 ಪ್ರಾಫಿಟ್ ಆಯಿತು. ಅಂದರೆ 20 ಟೇಬಲನ್ನು ಸೆಲ್ ಮಾಡಿದ್ರೆ, ಪರ್ಚೇಸ್ ಮಾಡಿ ಸೆಲ್ ಮಾಡಿದ್ರೆ 5000 ರೂಪಾಯಿ ಪ್ರಾಫಿಟ್ ಆಯಿತು. ಈಗ ನೆಕ್ಸ್ಟ್ ನೋಡಿ 10 ಟೇಬಲ್ಲು. ಈಗ ಸಪೋಸ್ Z is equal to 250 into 10 ಟೇಬಲ್ಲು ಮತ್ತು 75 into 50. ಸೊ ಆವಾಗ ಏನಾಗುತ್ತೆ ನೋಡಿ, ಸೊ 10 ಟೇಬಲ್ಲು ಮತ್ತು 75 ರೂಪಾಯಿ ಲಾಭ ನೋಡಿ. ಆವಾಗ ವಾಟ್ ವಿ ಆರ್ ಗೆಟಿಂಗ್, ಸೊ ಜಸ್ಟ್ ಚೆಕ್ ಹಿಯರ್. ನಮಗೆ ಇಲ್ಲಿ ಬಹಳ ಮುಖ್ಯವಾಗಿರೋದೇ ಈಗ ಇದು ದಿಸ್ ಕಾರ್ನರ್ ಪಾಯಿಂಟ್. 10 ಟೇಬಲ್ಲು ಮತ್ತು 50 ಚೇರ್ಸನ್ನು ನಾವು 50 ಚೇರ್ಸನ್ನು 6000 ಇನ್ನು ನೋಡಿ, ದಿಸ್ ಇಸ್ 2500 ಪ್ಲಸ್ 0 ಓಕೆ, ದಟ್ ಈಸ್ ನೋಡಿ 37,750, right? So 3,750 and 2,500. This is 5, 6,250. Maximum profit bantu 6,250. ನೆಕ್ಸ್ಟ್ 60 ಚೇರ್ಸ್, ಆ್ಯಕ್ಚುಲಿ ಚೀಪ್ ಆಗಿರೋದು ಚೇರ್ಸು 60 ಚೇರ್ಸನ್ನು ತೆಗೆದುಕೊಂಡ್ರೆ ಸೊ ಅವಾಗ ಏನಾಗುತ್ತೆ, Z is equal to 250 0 plus 75 into 6 60 ಅಂದರೆ 75 into 60 that will become 4,500. ಕಡಿಮೆ ಲಾಭ ಕಡಿಮೆ ಆಗುತ್ತೆ ಅದರಿಂದ. ಸೊ
ಸೊ ಈಗ ಇಲ್ಲಿ ಗಮನಿಸಬೇಕು. ಓಕೆ, ಅಂದ್ರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಲ್ಲಾಗಿದೆ? ಮ್ಯಾಕ್ಸಿಮಮ್ ಪ್ರಾಫಿಟ್ ಇಲ್ಲಿದೆ. ಮ್ಯಾಕ್ಸಿಮಮ್ ಪ್ರಾಫಿಟ್ 6250. ಸೊ ಅಂದ್ರೆ ನೀವು ಬರೀ ಚೇರ್ಸ್ ಅನ್ನ ತೆಗೆದುಕೊಂಡ್ರೆ ಅಥವಾ ಬರೀ ಟೇಬಲ್ಸ್ ಅನ್ನ ತೆಗೆದುಕೊಂಡ್ರೆ ಪ್ರಾಫಿಟ್ ಆಗಲ್ಲ. ನಾವು ಕರೆಸ್ಪಾಂಡಿಂಗ್ಲಿ ಪ್ರಪೋರ್ಷನಲ್ ಆಗಿ 10 ಟೇಬಲ್ಸ್ ಮತ್ತೆ 50 ಚೇರ್ಸ್ ಅನ್ನ ತೆಗೆದುಕೊಂಡ್ರೆ ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗುತ್ತೆ ಅನ್ನೋದನ್ನ ಈ ಪ್ರಾಬ್ಲಮ್ ಕೊಡುತ್ತೆ. ಸೊ ದಿ ಪರ್ಸನ್, ದ ಡೀಲರ್ ಕನ್ಕ್ಲೂಷನ್ ಕೊನೆಗೆ ಹ್ಯಾಸ್ ಟು ಪರ್ಚೇಸ್ 10 tables and 50 chairs to get maximum profit of rupees 6250. ಇದು ಪ್ರಾಬ್ಲಮ್. ₹6250 ಆಗುತ್ತೆ ಈಗ. ದಿಸ್ ಇಸ್ ದ ಥಿಂಗ್. ಸೊ ಈಗ ಇಲ್ಲಿ ನಮಗೆ ನೋಡಿ, ಈ ಇಡೀ ಪ್ರಾಬ್ಲಮ್ನಲ್ಲಿ ನಮಗೆ ಈ ಏನು ಕೊಡುತ್ತೆ ಅಂತಂದ್ರೆ, ನಮಗೆ ಈ ಫೀಸಿಬಲ್ ರೀಜನ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಪಾಯಿಂಟ್ಸ್ಗಳು, ಅಂದ್ರೆ ಈಗ ನೋಡಿ ನಮಗೆ ಈಗ ಈ OECD ನಲ್ಲಿ ಇರ್ತಕ್ಕಂಥ ಎಲ್ಲಾ ಪಾಯಿಂಟ್ಸ್ಗಳು, ಅಂದ್ರೆ ಇದರ ಒಳಗಡೆ ಇರತಕ್ಕಂಥ ಈ ಶೇಡೆಡ್ ರೀಜನ್ ಒಳಗಡೆ ಇರತಕ್ಕಂಥ ಎಲ್ಲಾ ಪಾಯಿಂಟ್ಸ್ಗಳು ಲಾಭನೇ ಕೊಡುತ್ತೆ. ಅದರಲ್ಲಿ ಮ್ಯಾಕ್ಸಿಮಮ್ ಲಾಭ ಕೊಡೋದು 10 ಚೇರ್ಸ್ ಮತ್ತೆ 10 ಟೇಬಲ್ಸ್ ಮತ್ತೆ 50 ಚೇರ್ಸ್ ಅನ್ನ ತೆಗೆದುಕೊಂಡಾಗ ಇದು ಮ್ಯಾಕ್ಸಿಮಮ್ ಆಗುತ್ತೆ ಅಂತ ಅರ್ಥ. ಸೊ ಅಂದ್ರೆ ಉಳಿದವೆಲ್ಲ ಕೊಡಲ್ಲ ಅಂತಲ್ಲ, ಕೊಡುತ್ತೆ, ಕಡಿಮೆ ಪ್ರಾಫಿಟ್ ಅನ್ನು ಕೊಡುತ್ತೆ. ಈಗ ನೋಡಿದಿರಿ 5000 20 ಚೇರ್ಸ್ ಟೇಬಲ್ಸ್ ತಗೊಂಡ್ರೆ, ಅದೇ 60 ಚೇರ್ಸ್ ತಗೊಂಡ್ರೆ 4500. ಸೊ ಹೀಗೆ ಈ ತರದ ಕೊಡುತ್ತೆ. ಬಟ್ ನಾವು ಡಿಸ್ಟ್ರಿಬ್ಯೂಟ್ ಮಾಡಿ ಕರೆಕ್ಟ್ ಆಗಿ ನಾವು ಪರ್ಚೇಸ್ ಮಾಡಿ ಸೆಲ್ ಮಾಡಿದಾಗ ಈ ತರ ಕೊಡುತ್ತೆ. ದಿಸ್ ಐಡಿಯಾ ವಿಲ್ ನಾಟ್ ಬಿ ಗಿವನ್ ಬೈ ದ ಕ್ಯಾಲ್ಕುಲೇಟರ್. ನಾವು ಇದನ್ನ ಈ ತರ ನಾವು ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ ಅನ್ನ ನಾವು ಅರ್ಥ ಮಾಡಿಕೊಂಡು ಮಾಡಬೇಕು. ಈ ರೀತಿಯಲ್ಲಿ ನಮಗೆ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್, ಸಾಲ್ವಿಂಗ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಹೆಲ್ಪ್ ಆಗುತ್ತೆ. ಸೊ ನಾವೀಗ ಎಕ್ಸಾಮಿನೇಷನ್ ದೃಷ್ಟಿಯಲ್ಲಿ ನಾವು ಈ ವರ್ಡ್ ಪ್ರಾಬ್ಲಮ್ಸ್ ಅನ್ನ ಈ ವರ್ಷಕ್ಕೆ ನಾವು ತಗೊಳ್ಳಿಲ್ಲ ಅಂದ್ರೂ ಕೂಡ, ಓಕೆ, ವರ್ಡ್ ಪ್ರಾಬ್ಲಮ್ ತೆಗೆದುಕೊಂಡು ಅದನ್ನ ಫಾರ್ಮುಲೇಷನ್, ಮ್ಯಾಥಮ್ಯಾಟಿಕಲ್ ಫಾರ್ಮುಲೇಷನ್ ಮಾಡಿ ಹೇಗೆ ನಾವು ಇಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಇಲ್ಲಿ ಈಗ ಮುಖ್ಯವಾಗಿ ನಾವು ಏನ್ ಮಾಡಬೇಕು ಅಂದ್ರೆ, ಬಹಳ ಇಂಪಾರ್ಟೆಂಟ್ ಥಿಂಗ್, ಡೆಫಿನೇಷನ್ಸ್ ಮುಖ್ಯ ಇಲ್ಲಿ. ಸೊ ಈ ಪ್ರಾಬ್ಲಮ್ ಆಯ್ತು. ಈಗ ಡೆಫಿನೇಷನ್ಸ್ ಹೇಗೆ ಅಂತಂದ್ರೆ, ಸೊ ಇದು ಕನ್ಸ್ಟ್ರೇಂಟ್ಸ್ ಅಂದ್ರೆ ಏನು? ಕನ್ಸ್ಟ್ರೇಂಟ್ಸ್, what are the constraints? The involving in the linear inequalities involving in the linear programming problem. So that is the constraints. ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ಮಟ್ಟಿಗೆ ನೋಡೋಣ, ಡೆಫಿನೇಷನ್ಸ್ ಎಲ್ಲ ಏನು ಬರುತ್ತೆ ಅಂತ ಒಮ್ಮೆ ಚೆಕ್ ಮಾಡೋಣ. ಲೆಟ್ ಅಸ್ ಟೇಕ್ ದ ಡೆಫಿನೇಷನ್ಸ್. ಸೊ ಇನ್ ದಿ ಒಮ್ಮೆ ಡೆಫಿನೇಷನ್ಸು 1 ಮಾರ್ಕಲ್ಲಿ ಇದು ನೋಡಿ, 6 ಮಾರ್ಕ್ಸ್ಗೆ ನಮಗೆ ಇದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋದನ್ನ ಹೇಳಿದ್ರೆ, ಸೊ ನಮಗೆ ಈಗ 1 ಮಾರ್ಕಿಗೆ ಈ ಡೆಫಿನೇಷನ್ಸ್ ಬರುತ್ತೆ. ಈಗ ನಾನು ಅದನ್ನ ತೆಗೆದುಕೊಂಡಿದ್ದೀನಿ ನೋಡಿ. ದಿಸ್ ಇಸ್ ದ ಡೆಫಿನೇಷನ್ಸ್ ವಿಲ್ ಬಿ ಟೇಕಿಂಗ್. ಓಕೆ, ಸೊ ಈಗ ನೋಡಿ, ಆಪ್ಟಿಮೈಸೇಷನ್ ಪ್ರಾಬ್ಲಮ್ ಅಂತಂದ್ರೆ ಇದು ಡೆಫಿನೇಷನ್. A problem which seeks to maximize or minimize a function is called an optimization problem. ಅಂದ್ರೆ ಯಾವ ಆಬ್ಜೆಕ್ಟಿವ್ ಫಂಕ್ಷನ್ ಅನ್ನ, ಅಂದ್ರೆ ನಾವಿಲ್ಲಿ ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಏನ್ ತಗೊಂಡಿದ್ವಿ, ಯಾವುದನ್ನ ಮ್ಯಾಕ್ಸಿಮೈಸ್ ಮಾಡಬೇಕು, ಮಿನಿಮೈಸ್ ಮಾಡಬೇಕು ಅನ್ನುವಂತ ಪ್ರಾಬ್ಲಮ್ ಅನ್ನ ನಾವು ಆಪ್ಟಿಮೈಸೇಷನ್ ಪ್ರಾಬ್ಲಮ್ ಅಂತ ಕರಿತೀವಿ. ದಿಸ್ ಇಸ್ ನಾಟ್ ಮಚ್ ಇಂಪಾರ್ಟೆಂಟ್. ಡೆಫಿನೇಷನ್ಸ್ ಇಂಪಾರ್ಟೆಂಟ್ ಅನ್ನೋ ಕಾನ್ಸೆಪ್ಟ್ ಇಲ್ಲಿ ಹೇಳ್ತಾ ಇದ್ದೀನಿ.
A problem which seeks maximize or minimize a function is called an optimization problem. ಇನ್ನು ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂತಂದ್ರೆ ವಿಚ್ ಡೀಲ್ಸ್ ವಿತ್ ಆಪ್ಟಿಮೈಸೇಷನ್, ಅಂದ್ರೆ ಮ್ಯಾಕ್ಸಿಮೈಸ್ ಆಗೋದು, ಅಂದ್ರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಅಥವಾ ಮಿನಿಮಮ್ ಪ್ರಾಫಿಟ್ ಅಂತ. ಈಗ ನಾವೇನು ಪ್ರಾಬ್ಲಮ್ ಡಿಸ್ಕಸ್ ಮಾಡಿದ್ವಿ, ಮಿನಿಮಮ್ ಪ್ರಾಫಿಟ್ ಎಷ್ಟು. ಸೊ ಮಿನಿಮಮ್ ಪ್ರಾಫಿಟ್ ಅಂತಂದ್ರೆ ಮಿನಿಮಮ್ ಪ್ರಾಫಿಟ್ 4,500, ಇಲ್ಲಿ ಜೀರೋ ಆಕ್ಚುಲಿ, ಅದನ್ನ ಬಿಟ್ಟು ನಾವು ಯೋಚನೆ ಮಾಡೋಣ. 4,500 ರೂಪಾಯಿ ಮಿನಿಮಮ್ ಪ್ರಾಫಿಟ್. ಸೊ ದಟ್ ಗಿವ್ಸ್ ದಿ ಮ್ಯಾಕ್ಸಿಮೈಸೇಷನ್ ಮಿನಿಮೈಸೇಷನ್ ಆಫ್ ಎ ಲೀನಿಯರ್ ಫಂಕ್ಷನ್ ಆಫ್ ಟೂ ವೇರಿಯೇಬಲ್ಸ್. ಲೀನಿಯರ್ ಫಂಕ್ಷನ್ ಆಫ್ ಟೂ ವೇರಿಯೇಬಲ್ಸ್ ಅಂದ್ರೆ ಯಾವುದು ಅಂದ್ರೆ ಇದು ಯಾವುದು ಆಬ್ಜೆಕ್ಟಿವ್ ಫಂಕ್ಷನ್. ಇದರಿಂದ ಇದು ಈ ಆಬ್ಜೆಕ್ಟಿವ್ ಫಂಕ್ಷನ್ ನಮಗೆ ಪ್ರಾಫಿಟ್ ಅನ್ನು ಹೇಳುತ್ತೆ, ಲಾಭ ಆಗುತ್ತೋ ಲಾಭ ಎಷ್ಟಾಗತ್ತೆ ಅನ್ನೋದನ್ನು ಹೇಳುತ್ತೆ ಅದು. ಸೊ ಎ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಡೀಲ್ಸ್ ವಿತ್ ಆಪ್ಟಿಮೈಸೇಷನ್, ಅಂದ್ರೆ ಮ್ಯಾಕ್ಸಿಮೈಸೇಷನ್ ಆರ್ ಮಿನಿಮೈಸೇಷನ್ ಆಫ್ ಎ ಲೀನಿಯರ್ ಫಂಕ್ಷನ್ ಆಫ್ ಟೂ ವೇರಿಯೇಬಲ್ಸ್ ಎಕ್ಸ್ ಅಂಡ್ ವೈ, ನೌನ್ ಆಸ್ ಆಬ್ಜೆಕ್ಟಿವ್ ಫಂಕ್ಷನ್, ಸಬ್ಜೆಕ್ಟ್ ಟು ದ ಕನ್ಸ್ಟ್ರೈಂಟ್. ಈಗ ಏನಾಗುತ್ತೆ, ಈ ಆಬ್ಜೆಕ್ಟಿವ್ ಫಂಕ್ಷನ್ ಅನ್ನ ಸಬ್ಜೆಕ್ಟ್ ಟು ದ ಕನ್ಸ್ಟ್ರೈಂಟ್ಸ್, ಅಂದ್ರೆ ಕಂಡೀಷನ್ that the variables are non-negative and satisfy a linear inequalities. Okay, subject to the conditions that satisfy the set of linear inequalities called linear constraints is called linear programming problem. So it is not also much important. ಇದು important. This is important. Objective function ಅಂತಂದ್ರೆ ನಾವೇನು ಕರೆದಿವಲ್ಲ, z is equal to ax plus by. ಸೊ ಈಗ ಇದರಲ್ಲಿ this is an objective function 250x plus 75y. This gives the maximum profit and minimum profit. This is a linear function where a b are constant which has to be maximized. ಅದು ಮ್ಯಾಕ್ಸಿಮೈಸ್ ಆಗುತ್ತೆ ಅಥವಾ ಮಿನಿಮೈಸ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಲೀನಿಯರ್ ಆಬ್ಜೆಕ್ಟಿವ್ ಫಂಕ್ಷನ್ ವಿಚ್ ಹ್ಯಾಸ್ ಟು ಬಿ ಮ್ಯಾಕ್ಸಿಮೈಸ್ಡ್. ಅಂದ್ರೆ ಕಾರ್ನರ್ ಪಾಯಿಂಟ್ಸ್ ತಕ್ಕಂಗೆ ಮ್ಯಾಕ್ಸಿಮೈಸ್ ಮತ್ತೆ ಮಿನಿಮೈಸ್ ಆಗುವ ಲೀನಿಯರ್ ಫಂಕ್ಷನ್ ಅನ್ನ ನಾವು ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಡಿಸಿಷನ್ ವೇರಿಯೇಬಲ್ಸ್. ನಾವೇನು ಈಗ ನಂಬರ್ ಆಫ್ ಟೇಬಲ್ಸ್ ಮತ್ತೆ ನಂಬರ್ ಆಫ್ ಚೇರ್ಸ್ ಅಂತ ಏನ್ ತಗೊಂಡ್ವಿ, ನಂಬರ್ ಆಫ್ ಟೇಬಲ್ಸ್ ಮತ್ತೆ ನಂಬರ್ ಆಫ್ ಚೇರ್ಸ್ ಅಂತ ಏನ್ ತಗೊಂಡಿದೀವಲ್ಲ, ಲೆಟ್ಸ್ ಎಕ್ಸ್ ಬಿ ದ ನಂಬರ್ ಆಫ್ ಟೇಬಲ್ಸ್ ಅಂಡ್ ವೈ ಬಿ ದ ನಂಬರ್ ಆಫ್ ಚೇರ್ಸ್. ದಿಸ್ ಈಸ್ ದ ಡಿಸಿಷನ್ ವೇರಿಯೇಬಲ್ಸ್. ನಾವು ಏನು ಕಂಡುಹಿಡಿಯಬೇಕು ಅಂತ ಇದೀವೋ ಅದನ್ನ ನಾವು ಡಿಸಿಷನ್ ವೇರಿಯೇಬಲ್ ಅಂತ ಕರಿತೀವಿ. ಇನ್ ದ ಆಬ್ಜೆಕ್ಟಿವ್ ಫಂಕ್ಷನ್ z is equal to ax plus by, where x and y are called decision variables ಅಂತ ಕರಿತೀವಿ. ಇದು ಕೂಡ ಇಂಪಾರ್ಟೆಂಟ್. ಕನ್ಸ್ಟ್ರೈನ್ಸ್ ಅಂದ್ರೆ ದ ಲೀನಿಯರ್ ಇನ್ಇಕ್ವಾಲಿಟೀಸ್ ಆರ್ ರಿಸ್ಟ್ರಿಕ್ಷನ್ಸ್ ಆನ್ ದ ವೇರಿಯೇಬಲ್ಸ್ ಆಫ್ LPP. The restrictions are linear inequalities involved in the linear programming problem. They are called constraints. Restrictions ಹೀಗೂ ಹೇಳ್ಬೋದು ಇದನ್ನ. The restrictions are inequalities involved in the linear programming problem. They are called constraints. Feasible region ಅಂತಂದ್ರೆ ಇದು ಇಂಪಾರ್ಟೆಂಟ್. ಕನ್ಸ್ಟ್ರೈನ್ಸ್ ಅಂದ್ರೆ ಏನು? ಫೀಸಿಬಲ್ ರೀಜನ್ ಅಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್. ದ ಕಾಮನ್ ರೀಜನ್ ನಾವೀಗ ಏನು ಹೇಳಿದಿವಲ್ಲ, ಇದು ದಿಸ್ ಇಸ್ ದ feasible region. This is the feasible region. This is the feasible region. Feasible region. The common region determined by the all the constraints. ಏನಿದೆ ಇವು ಕನ್ಸ್ಟ್ರೈನ್ಸ್ಗಳು. ಸೊ ಈಗ ಏನಿದೆ ಈ ಕನ್ಸ್ಟ್ರೈನ್ಸ್ಗಳಿಂದಾನೇ ನಮಗೆ ಈ ಕಾಮನ್ ರೀಜನ್ ಬರುತ್ತೆ. The common region satisfied by determined by all the constraints including non-negative constraint, x is positive, y is positive of an LPP is called feasible region. ಇದು ಇಂಪಾರ್ಟೆಂಟ್. ಫೀಸಿಬಲ್ ಸೊಲ್ಯೂಷನ್ ಅಂತ ಅಂದ್ರೆ ಈ ಫೀಸಿಬಲ್ ರೀಜನ್ ಒಳಗಡೆ ಇರ್ತಕ್ಕಂಥ ಆಲ್ ಪಾಯಿಂಟ್ಸ್ ಮತ್ತು ಬೌಂಡ್ರಿ. ಈಗ ನೋಡಿ, ಬೌಂಡ್ರಿ ಅಂದ್ರೆ CDAO, ದೇ ಆರ್ ದ ಬೌಂಡ್ರಿ ಕಾರ್ನರ್ ಪಾಯಿಂಟ್ಸ್. ಅದನ್ನು ನಾವು ಫೀಸಿಬಲ್ ಸೊಲ್ಯೂಷನ್ ಅಂತ ಕರಿತೀವಿ. ಪಾಯಿಂಟ್ಸ್ ವಿತಿನ್ ಅಂಡ್ ಆನ್ ದ ಬೌಂಡರಿ ಆಫ್ ದ ಫೀಸಿಬಲ್ ರೀಜನ್ ಫಾರ್ ಅನ್ LPP ರೆಪ್ರೆಸೆಂಟ್ ಫೀಸಿಬಲ್ ಸೊಲ್ಯೂಷನ್ ಅಂತ. ಇನ್ಫೀಸಿಬಲ್ ಸೊಲ್ಯೂಷನ್ ಅಂತಂದ್ರೆ ಎನಿ ಪಾಯಿಂಟ್ ಔಟ್ಸೈಡ್ ದ ಫೀಸಿಬಲ್ ರೀಜನ್. ಈಗ ನೋಡಿ, ಇದು ಫೀಸಿಬಲ್ ರೀಜನ್ ಅಂತಂದ್ರೆ ಈಗ ಇಲ್ಲಿ ಈ ರೀಜನ್ ಇರ್ತಕ್ಕಂಥ ಪಾಯಿಂಟ್ ಇನ್ಫೀಸಿಬಲ್ ಸೊಲ್ಯೂಷನ್.
ಅಥವಾ ಈ ರೀಜನ್ ಇರತಕ್ಕಂಥ ಪಾಯಿಂಟ್ ಇನ್ಫೀಸಿಬಲ್ ಸೊಲ್ಯೂಷನ್. ಸೊ ಎನಿ ಪಾಯಿಂಟ್ ಔಟ್ಸೈಡ್ ದ ಫೀಸಿಬಲ್ ರೀಜನ್ ದಟ್ ಈಸ್ ಕಾಲ್ಡ್ ಇನ್ಫೀಸಿಬಲ್ ಸೊಲ್ಯೂಷನ್. ಇದು ಓಕೆ. ಸೊ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಕನ್ಸ್ಟ್ರೈನ್ಸ್, ಫೀಸಿಬಲ್ ರೀಜನ್, ಫೀಸಿಬಲ್ ಸೊಲ್ಯೂಷನ್, ಆಬ್ಜೆಕ್ಟಿವ್ ಫಂಕ್ಷನ್. ಮೋಸ್ಟ್ ಇಂಪಾರ್ಟೆಂಟ್, ಆಸ್ಕಿಂಗ್ ಫಾರ್ 1 ಮಾರ್ಕ್. ಆಪ್ಟಿಮಲ್ ಸೊಲ್ಯೂಷನ್ ಇದು ಕೂಡ ಇಂಪಾರ್ಟೆಂಟ್. ಆಪ್ಟಿಮಲ್ ಸೊಲ್ಯೂಷನ್ ಅಂದ್ರೆ ಎನಿ ಪಾಯಿಂಟ್ ಇನ್ ದ ಫೀಸಿಬಲ್ ರೀಜನ್ ದಟ್ ಗಿವ್ಸ್ ದಿ ಆಪ್ಟಿಮಲ್ ವ್ಯಾಲ್ಯೂ. ನೋಡಿ ಈಗ ಇದಿದೆಯಲ್ಲ, ಇದು 1050 ಅಂತ ಇದೆಯಲ್ಲ, ಇದು ದಿಸ್ ಈಸ್ ದ ಆಪ್ಟಿಮಲ್ ವ್ಯಾಲ್ಯೂ. ಈಗ ಇಟ್ ಗಿವ್ಸ್ ಮ್ಯಾಕ್ಸಿಮಮ್ ಪ್ರಾಫಿಟ್. ಇದನ್ನೇ ನಾವು ಏನಂತ ಕರಿತೀವಿ? ಆಪ್ಟಿಮಲ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ದಟ್ ಈಸ್ ದ ಎನಿ ಪಾಯಿಂಟ್ ಇನ್ ದ ಫೀಸಿಬಲ್ ರೀಜನ್. ಇದು ಫೀಸಿಬಲ್ ರೀಜನ್ ಬೌಂಡ್ರಿ ಇದೆ ಆಕ್ಚುಲಿ. ದಿಸ್ ಇಸ್ ದಿ ಬೌಂಡ್ರಿ. ಆಪ್ಟಿಮಲ್ ವ್ಯಾಲ್ಯೂ 1050, ಬೌಂಡ್ರಿ ಇದು 1050. Okay, any point in the feasible region that gives the optimal value, maximum value or minimum value of the objective function is called optimal solution. ಇಷ್ಟು ಡೆಫಿನೇಷನ್ಸ್ ನಾವು ಮುಖ್ಯವಾಗಿ ಇಲ್ಲಿ ಕಲ್ತ್ಕೊಳ್ಳುವಂಥದ್ದು. ಹಾಗೆ ಕಾರ್ನರ್ ಪಾಯಿಂಟ್ಸ್ ಅನ್ನೋದೇನಿದೆ, ದ ವರ್ಟಿಸಿಸ್ ಆಫ್ ದ ರೆಗ್ಯುಲರ್ ಪಾಲಿಗಾನ್, ಅದನ್ನೇ ಕಾರ್ನರ್ ಪಾಯಿಂಟ್ಸ್ ಅಂತ ಕರಿತೀವಿ. ಸೊ ವರ್ಟಿಸ್ ಯಾವುದು? ದ ವರ್ಟಿಸಿಸ್, ದ ವರ್ಟೆಕ್ಸ್, ದ ವರ್ಟಿಸಿಸ್, ಇದು ಕೂಡ ಅನದರ್ ಇಂಪಾರ್ಟೆಂಟ್ ಥಿಂಗ್. ವರ್ಟಿಸಿಸ್ ಆಫ್ ದಿ feasible region, they are called corner points or corner points in LPP. So this is in an LPP, in a linear programming problem, the vertices of feasible region are called corner points. This is definition of corner points. So ಇಷ್ಟನ್ನು ನಾವು ಇಟ್ಕೊಂಡು ನಾವು ಕಲ್ತ್ಕೊಳ್ತಾ ಹೋಗಬೇಕು. ಸೊ ಎಕ್ಸಾಮಿನೇಷನ್ಗೆ ಪ್ರಾಬ್ಲಮ್ 6 ಮಾರ್ಕ್ಸ್ ಬಂದರೆ ಡೆಫಿನೇಷನ್ 1 ಮಾರ್ಕಿಗೆ ಬರುತ್ತೆ. ಇಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ಕೂಡ ಹೇಳಿದ್ದೀನಿ. ಐ ಹೋಪ್ ದಟ್ ಈಸ್ ಎನಫ್. ಓಕೆ, ಸೊ ಮುಂದಿನ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು 2-3 ಪ್ರಾಬ್ಲಮ್ಸ್ ತೆಗೆದುಕೊಂಡು ವಿಲ್ ಬಿ ಡಿಸ್ಕಸಿಂಗ್ ಸಮ್ ಅದರ್ ವೆರೈಟೀಸ್. ನೆಕ್ಸ್ಟ್ ಇದರಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಹೋಪ್ ದಟ್ ವಿಲ್ ಇಸ್ ಕ್ಲಾರಿಫೈಡ್ ಫಾರ್ ಎವ್ರಿಬಡಿ. ಓಕೆ, ಸೊ ಎಂಡ್ ಮಾಡ್ತಾ ಇದ್ದೀನಿ.